ಪೊಲೀಸ್ ಅಂದರೆ ರಕ್ಷಣೆ, ಧೈರ್ಯ, ಜವಾಬ್ದಾರಿ, ಶಿಸ್ತು. ಈ ಹೆಜ್ಜೆಯನ್ನ ಕಂಡಾಗಲೇ ನಿಮಗೆ ಅನಿಸಿರಬಹುದು ಶಿಸ್ತು ಎಷ್ಟು ಮುಖ್ಯವಾಗಿದೆ ಎಂದು. ಮೊದಲನೇ ತಂಡದ ನಾಯಕರಾಗಿ ಶ್ರೀ ಮರಳು ಸಿದ್ದಾಹೊಳಲ. ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಾಗಿಸಿ ಮುಂದೆ ಸಾಗುತ್ತಿದ್ದಾರೆ. ಎರಡನೇ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ಶ್ರೀ ವಿಜಿತ್ ಎಂಎಸ್. ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಶೀಘ್ರಗತಿಯಲ್ಲಿ ನಡೆಯುತ್ತಿದ್ದಾರೆ. ಇದರ ಒಳಾಂಗಣ ಬೋಧಕರಾಗಿ ಶ್ರೀ ಸಂಜು ಎಸ್ಕೆ ಎಪಿಸಿ 3. ಮೂರನೇ ತುಕಡಿ ಶ್ರೀ ಮಂಜುನಾಥ ಎಕೆ ಇದರ ನಾಯಕರು. ಇದರ ಒಳಾಂಗಣ ಬೋಧಕರಾಗಿ ಶ್ರೀ ಕಿರಣ್ ಎಂಎಸ್ ಎಪಿಸಿ 1-7-3. ನಾಲ್ಕನೇ ತಂಡದ ನಾಯಕರಾಗಿ ಶ್ರೀ ರೇವಣ ಸಿದ್ದಪ್ಪ ಪಿ ಗೌಡಪ್ಪನವರು. ಇವರ ಬೋಧಕರಾಗಿ ಶ್ರೀ ಪುನೀತ್ ಕುಮಾರ್ ಎಂ ಎಪಿಸಿ 126. ಐದನೇ ತುಕಡಿಯ ನಾಯಕರಾಗಿ ಶ್ರೀ ಚೇತನ ಸಿ ಮಠಪತಿ. ಇದರ ಹೊರಾಂಗಣ ಬೋಧಕರು ಶ್ರೀ ಕುಮಾರ್ ಆರ್ಎಫ್ಸಿ 127. ಆರನೇ ತುಕಡಿಯ ನಾಯಕರಾಗಿ ಶ್ರೀ ಶ್ರೀಕಾಂತ್ ಕೆ. ಇವರ ಹೊರಾಂಗಣ ಬೋಧಕರಾಗಿ ಶ್ರೀ ಮಧು ಕೆಎನ್ ಎಪಿಸಿ 17. ಏಳನೇ ತುಕಡಿ ಇದರ ನಾಯಕರಾಗಿ ಶ್ರೀ ಬಸವಣ್ಣಪ್ಪ ಅಡಿಗಿನಾಳ. ಇದರ ಹೊರಾಂಗಣ ಬೋಧಕರು ಶ್ರೀ ಶಿವಪ್ಪ ಎಸ್ಕೆ ಎಪಿಸಿ 160. ಎಂಟನೇ ತುಕಡಿಯ ನಾಯಕರಾಗಿ ಶ್ರೀ ದೇವೇಂದ್ರ. ಹೊರಾಂಗಣ ಬೋಧಕರಾಗಿ ಶ್ರೀ ಧನೇಂದ್ರ ಎಚ್ಎಸ್ ಎಪಿಸಿ 125. ಬರಲಿ ಒಂದು ದೊಡ್ಡ ಚಪ್ಪಾಳೆ. ಇದೀಗ ವೇದಿಕೆ ಮುಂಭಾಗದಲ್ಲಿ 9ನೇ ತುಕಡಿ. ಇದರ ಸಾರಥ್ಯ ಶ್ರೀ ಪ್ರಕಾಶ್ ನಾಗಪ್ಪ ಲಮಣಿ. ಇದರ ಹೊರಾಂಗಣ ಬೋಧಕರು ಶ್ರೀ ಪುರುಷೋತ್ತಮ ಎಟಿ ಆರ್ಎಫ್ಸಿ 91. 10ನೇ ತುಕಡಿಯ ನಾಯಕರಾಗಿ ಶ್ರೀ ಸುಭಾಷ್ ವಡ್ಡಾರ. ಹೊರಾಂಗಣದ ಬೋಧಕರಾಗಿ ಶ್ರೀ ಪುನೀತ್ ಸಿ ಎಪಿಸಿ 164. ವೇದಿಕೆ ಮುಂಭಾಗದಲ್ಲಿ 11ನೇ ತುಕಡಿ. ಅದರ ಸಾರಥ್ಯ ಶ್ರೀ ಪೃಥ್ವಿರಾಜ್ ಎಚ್ಎಸ್. ಅದರ ಹೊರಾಂಗಣ ಬೋಧಕರಾಗಿ ಶ್ರೀ ಚೇತನ್ ಕುಮಾರ್ ಎಚ್ವಿ ಎಸಿ 11. ನಂತರದ ತುಕಡಿ 12ನೇ ತುಕಡಿ. ಇದರ ನಾಯಕತ್ವವನ್ನ ಶ್ರೀ ಶರತ್ ಬಿಪಿ. ಇವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಇದರ ಹೊರಾಂಗಣ ಬೋಧಕರಾಗಿ ಶ್ರೀ ಪ್ರವೀಣ್ ಕುಮಾರ್ ಎಚ್ಎಂ ಎಪಿಸಿ 81. 13ನೇಯ ತುಕಡಿ. ಇದರ ನಾಯಕತ್ವ ಶ್ರೀ ಮಲ್ಲಿಕಾರ್ಜುನ